ಇದೇ ಏಪ್ರಿಲ್ 13ರಂದು ನಡೆಯಲಿರುವ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಅಭ್ಯರ್ಥಿಗಳು ಭರದಿಂದ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲೂ ನಾವು ಪ್ರಣಾಳಿಕೆಯನ್ನು ಕೊಟ್ಟಿದ್ವು. ಈ ಬಾರಿ ಕೂಡ ನಮ್ಮ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ ಗೆದ್ದು ಬಂತವರ ಅವಧಿ 5 ವರ್ಷ ಇರ್ತದೆ. ಮೊದಲು ಬರೀ 3 ವರ್ಷ ಇತ್ತು, ಈಗ 5 ವರ್ಷ ಇದೆ. ಈ 5 ವರ್ಷದಲ್ಲಿ ನಾವು ಏನೆಲ್ಲ ಡೆವಲಪ್ಮೆಂಟ್ ಮಾಡಬಹುದು, ಬ್ರಾಹ್ಮಣರಿಗೆ ಏನು ಅನುಕೂಲ ಮಾಡಿಕೊಡ್ಬೋದು, ತೊಂದರೆಯಲ್ಲಿರುವಂಥ ಬ್ರಾಹ್ಮಣರಿಗೆ ಏನು ಕೆಲಸ ಮಾಡ್ಬೋದು, ಅದರಲ್ಲೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಒಂದು ಸೌಲಭ್ಯ ಸಿಕ್ಕಿದೆ ಇವತ್ತು, ಅದಿನ್ನೂ ಬ್ರಾಹ್ಮಣರಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ. ಮತ್ತು ಬ್ರಾಹ್ಮಣರಿಗೆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಸಂವಿಧಾನಾತ್ಮಕವಾಗಿ ಬೇರೆ ಎಲ್ರಿಗೂ ಸಿಗುವಂಥದ್ದಾದರೆ ಬ್ರಾಹ್ಮಣರಿಗೆ ಯಾಕೆ ಜಾತಿ ಪ್ರಮಾಣ ಪತ್ರ ಸಿಗೋದಿಲ್ಲ ಅನ್ನೋದು ಕೂಡ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಕೂಡ ಸರ್ಕಾರದಿಂದ ಕೊಡಿಸುವಂತ ಎಲ್ಲ ಕೆಲಸ ಮಾಡ್ತೀವಿ ಅನ್ನುವಂತ ನಮ್ಮ ಪ್ರಣಾಳಿಕೆಯನ್ನು ತಂದಿದ್ದೇವೆ. ಇಂದು ಶೃಂಗೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಮುಖ ಅಭ್ಯರ್ಥಿಯಾಗಿರುವಂತಹ ರಘುನಾಥ್ ಅವರು ಮಾಧ್ಯಮ ಹೇಳಿಕೆಯನ್ನು ನೀಡಿದ್ರು. ನಮ್ಮ ಸಮುದಾಯದ ಜನರು ಅವಕಾಶ ನೀಡಿದಲ್ಲಿ ತಳಮಟ್ಟದ ಬ್ರಾಹ್ಮಣರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. 100 ಕೋಟಿ ಕಾರ್ಪಸ್ ನಿಧಿ ಸ್ಥಾಪಿಸಿ ಕಷ್ಟದಲ್ಲಿರುವ ಬ್ರಾಹ್ಮಣರಿಗೆ ಸಹಾಯ ಮಾಡಲಾಗುವುದು. ಹಾಗೆಯೇ 10 ನೂತನ ಯೋಜನೆಗಳನ್ನು ಹೊಂದಿದ್ದು ಬ್ರಾಹ್ಮಣ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತೀನಿ ಅಂತ ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಈ ತಿಂಗಳು ಏಪ್ರಿಲ್ 13ನೇ ತಾರೀಕು ನಡೆಯುತ್ತೆ. ನಾನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಕಾರಣಾಂತರಗಳಿಂದ ಕೇವಲ ಒಂದು 455 ಮತಗಳ ಅಂತರದಿಂದ ನಾನು ಆ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೆ. ಈ ಬಾರಿ ಕೂಡ ಈ ಅಧ್ಯಕ್ಷೀಯ ಸ್ಥಾನದ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಪ್ರತಿ ಜಿಲ್ಲೆಗೂ ಒಬ್ಬರು ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕಾಗಿದೆ. ಹಾಗಾಗಿ ಆ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ಒಟ್ಟಾಗಿ ನಡೆಯುತ್ತೆ. ಕಳೆದ ಬಾರಿ ಚುನಾವಣೆಯಲ್ಲಿ ಬೆಂಗಳೂರು ಹೊರತುಪಡಿಸಿ 5 ಕಡೆ ಚುನಾವಣೆ ನಡೆದಿತ್ತು. ಈ ಬಾರಿ ಬೆಂಗಳೂರಿನಲ್ಲಿ 3 ಕಡೆ ನಡೆಯುತ್ತೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು 17 ಕಡೆ ನಡೆಯುತ್ತೆ. ಸುಮಾರು 20 ಕಡೆ ಏಕಕಾಲದಲ್ಲಿ ಒಂದೇ ದಿನ 13 ಏಪ್ರಿಲ್ ಚುನಾವಣೆ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಚುನಾವಣೆ ಮತದಾನ. ನಂತರ ಅದೇ ದಿನ ಮತ ಎಣಿಕೆ ಆಗುತ್ತೆ. ರಾತ್ರಿ ಅಷ್ಟೊತ್ತಿಗೆ ಫಲಿತಾಂಶ ಕೂಡ ಹೊರಗಡೆ ಬರುತ್ತೆ. ಸುಮಾರು 66,750 ಮತದಾರರಿದ್ದಾರೆ. ಬೆಂಗಳೂರಿನಲ್ಲೇ ಸುಮಾರು 34,500ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಉಳಿದ ಎಲ್ಲ ಜಿಲ್ಲೆಗಳನ್ನ ಪರಿಗಣಿಸಿದರೆ ಸುಮಾರು 32,000 ಜನ ಮತದಾರರಿದ್ದಾರೆ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಸುಮಾರು 2,800 ಮತದಾರರಿದ್ದಾರೆ. ಅದರಲ್ಲಿ ಶೃಂಗೇರಿಯಲ್ಲಿ ಸುಮಾರು 430 ಮತ್ತು ಕೊಪ್ಪದಲ್ಲೂ ಸುಮಾರು 1,400 ಮತದಾರರಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಕೊಪ್ಪದಲ್ಲೇ ಒಂದು ಮತದಾನ ಕೇಂದ್ರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಒಂದು ಮತಗಟ್ಟೆಯನ್ನು ಏರ್ಪಾಟ್ ಮಾಡಿದ್ದಾರೆ. ಸೊ ನಾನು ಈ ಬಾರಿಯ ಚುನಾವಣೆಯಲ್ಲಿ ಈ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಜಿಲ್ಲಾ ಪ್ರವಾಸ ಮಾಡ್ತಾ ನನ್ನ ಒಂದು ಮನವಿಯನ್ನು ಎಲ್ಲರಲ್ಲೂ ಹೇಳಿದ್ದೀನಿ. ಜಿಲ್ಲಾ ಬ್ರಾಹ್ಮಣ ಸಂಘಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡ್ರೆ ನಮ್ದು ಯಾವುದೇ ರೀತಿಯಾದ ಅದಕ್ಕೆ ತಕರಾರಿರಲ್ಲ ಅಂತಂದು ಹೇಳ್ತಾ, ಅನೇಕರಿಗೆ ಸಹಕಾರ ಕೊಟ್ಟು ಎಲ್ಲೆಲ್ಲಿ ಹೆಚ್ಚಾಗಿ ನಾವೇ ಮಾಡ್ಕೊಳ್ತೀವಿ ಅನ್ನೋ ಕಡೆ ನಾವು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಾವು ಪುರಸ್ಕರಿಸಿ ಇವತ್ತು ಸುಮಾರು 13 ಕಡೆ ಅವಿರೋಧ ಆಯ್ಕೆ ಆಗಿದೆ ಜಿಲ್ಲಾ ಪ್ರತಿನಿಧಿಗಳು. ಅದರಲ್ಲಿ ಕೆಲವರು ನಮ್ಮ ತಂಡದಿಂದ ಕೂಡ ಅವಿರೋಧ ಆಯ್ಕೆ ಆಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆಯಾದಂಥ ಜಿಲ್ಲಾ ಪ್ರತಿನಿಧಿಗಳಿಗೆ ನಾನು ಅನಂತ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಚುನಾವಣೆಯಲ್ಲಿ ನಾವು ಏನು ಮಾಡ್ತೀವಿ ಮುಂದೆ ಗೆದ್ದು ಬಂದರೆ ಅಂತ ಹೇಳಿ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಕಳೆದ ಬಾರಿಯ ಚುನಾವಣೆಯಲ್ಲೂ ನಾವು ಪ್ರಣಾಳಿಕೆಯನ್ನು ಕೊಟ್ಟಿದ್ವು. ಈ ಬಾರಿ ಕೂಡ ನಮ್ಮ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ ಗೆದ್ದು ಬಂತವರ ಅವಧಿ 5 ವರ್ಷ ಇರ್ತದೆ. ಮೊದಲು ಬರೀ 3 ವರ್ಷ ಇತ್ತು, ಈಗ 5 ವರ್ಷ ಇದೆ. ಈ 5 ವರ್ಷದಲ್ಲಿ ನಾವು ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ಬ್ರಾಹ್ಮಣರಿಗೆ ಏನು ಅನುಕೂಲ ಮಾಡಿಕೊಡ್ಬೋದು, ತೊಂದರೆಯಲ್ಲಿರುವಂಥ ಬ್ರಾಹ್ಮಣರಿಗೆ ಏನು ಕೆಲಸ ಮಾಡ್ಬೋದು, ಅದರಲ್ಲೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಒಂದು ಸೌಲಭ್ಯ ಸಿಕ್ಕಿದೆ ಇವತ್ತು, ಅದಿನ್ನೂ ಬ್ರಾಹ್ಮಣರಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ. ಮತ್ತು ಬ್ರಾಹ್ಮಣರಿಗೆ
ಆ, ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಸಂವಿಧಾನಾತ್ಮಕವಾಗಿ ಬೇರೆ ಎಲ್ರಿಗೂ ಸಿಗುವಂಥದ್ದಾದ್ರೆ ಬ್ರಾಹ್ಮಣರಿಗೆ ಯಾಕೆ ಜಾತಿ ಪ್ರಮಾಣ ಪತ್ರ ಸಿಗೋದಿಲ್ಲ ಅನ್ನೋದು ಕೂಡ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಕೂಡ ಸರ್ಕಾರದಿಂದ ಕೊಡಿಸುವಂತ ಎಲ್ಲ ಕೆಲಸ ಮಾಡ್ತೀವಿ ಅನ್ನುವಂಥ ನಮ್ಮ ಪ್ರಣಾಳಿಕೆಯನ್ನು ತಂದಿದ್ದೀವಿ. ವಿಶೇಷವಾಗಿ ವೃದ್ಧರಿಗೆ ಒಂದು ವೃದ್ಧಾಪ್ಯ ವೇತನ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಿಸ್ಬೇಕು ಅನ್ನುವಂಥದ್ದು ಮತ್ತು ಒಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು ಸದೃಢ ಒಂದು ಸಭಾ ಆಗಬೇಕು, ಸಂಘ ಸಂಸ್ಥೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ತಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಮೇನ್ ಬಾಡಿ ಸ್ಟ್ರಾಂಗ್ ಆಗಿದ್ರೆ ತಾಲೂಕು ಮಟ್ಟದಲ್ಲಿ ಇರೋರು ಕೂಡ ಸಹಾಯ ಮಾಡಬಹುದು ಅನ್ನೋ ಒಂದು ಚಿಂತನೆ ಇದೆ. ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ ಒಂದು 100 ಕೋಟಿ ಒಂದು ಕಾರ್ಪಸ್ ಫಂಡ್ ಅಂದ್ರೆ ಒಂದು ನಿಧಿ ಸಂಗ್ರಹ ಮಾಡಬೇಕು ಅಂತ. ನಾವು ಹೇಳಿದ ಕೂಡಲೇ ಅದು ಬಂದ್ಬಿಡುತ್ತೆ ಅಂತಲ್ಲ ಅದು, ಆದರೆ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಇವತ್ತು ಒಂದು ಕಾಲದಲ್ಲಿತ್ತು, ಒಂದಾನೊಂದು ಕಾಲದಲ್ಲಿ ಬಡ ಬ್ರಾಹ್ಮಣನಿದ್ದನು ಅಂತ ಹೇಳಿ ಒಂದು ಹಳೆ ಚಂದಮಾಮ ಕಾಮಿಕ್ಸ್ ಪುಸ್ತಕಗಳಲ್ಲಿ ಇದ್ದಂಥದ್ದು. ಆದರೆ ಇವತ್ತು ಅನೇಕ ಬ್ರಾಹ್ಮಣರು ಶ್ರೀಮಂತರಿದ್ದಾರೆ, ಇವತ್ತು ಉತ್ತಮ ಉದ್ಯಮಿಗಳಿದ್ದಾರೆ, ಕೆಲಸಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವರುಗಳು ಅನೇಕರು ಇಡೀ ರಾಜ್ಯದಲ್ಲಿ ನಾವು ಪ್ರವಾಸ ಮಾಡಿದ್ದೆ ಆದ್ರೆ ಒಬ್ಬೊಬ್ಬರ ಹತ್ರ 1 ಲಕ್ಷ ರೂಪಾಯಿ, ಒಂದು 10,000 ಜನತ 1 ಲಕ್ಷ ರೂಪಾಯಿ ತಗೊಂಡು ಬಂದ್ರೆ ನಾವು 100 ಕೋಟಿ ಇದು ಒಂದು ಕಾರ್ಪಸ್ ಫಂಡ್ ತಗೊಂಡ್ಬರೋದು ಅಷ್ಟು ದೊಡ್ಡ ಕೆಲಸ ಆಗಲ್ಲ. ಆದ್ರೆ ಇದಕ್ಕೆ ಕ್ರೆಡಿಬಿಲಿಟಿ ಬಿಲ್ಡ್ ಆಗಬೇಕು. ಇದಕ್ಕೆ ನಾವು ಏನ್ ಮಾಡ್ತೀವಿ ಅನ್ನೋದು, ನಮ್ದೇ ಸ್ಕೂಲ್ ಇಲ್ಲ, ನಮ್ದೇ ಕಾಲೇಜ್ ಇಲ್ಲ, ಇದು ಯಾವುದೂ ಇಲ್ಲದೆ ಇರೋದ್ರಿಂದ ಈ ಒಂದು ನಿಧಿನ ನಾವು ತಗೊಂಡು ಬಂದ್ರೆ ಇದಕ್ಕೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋದಾದ್ರೆ ನಮ್ಮ ಸಮಾಜದವರು ಕೈ ಹಿಡಿತಾರೆ ಅನ್ನೋದ್ರಿಂದ ಆ 100 ಕೋಟಿಯ ನಿಧಿ ಸಂಗ್ರಹನ ಅದರಲ್ಲಿ ತರುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಒಂದು ಮಟ್ಟಕ್ಕೆ ಒಂದು ಕೂಗಿತ್ತು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳಿದ್ರೆ ಅದು ಬಸವನಗುಡಿ ಬ್ರಾಹ್ಮಣ ಮಹಾಸಭಾ ಅನ್ನೋ ಮಟ್ಟಕ್ಕೆ ಒಂದು ಅಲ್ಲಿನ ಆರೋಪ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಿಮ್ದು ಬಸವನಗುಡಿ ಬ್ರಾಹ್ಮಣ ಮಹಾಸಭಾ ಇದ್ದಂಗೆ ನಮ್ಮ ಹತ್ರ ಯಾಕೆ ಬರ್ತೀರಾ ಅನ್ನೋ ಮಟ್ಟಕ್ಕೆ ಕಳೆದ 3.5 ವರ್ಷ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ನನ್ನನ್ನು ಕೇಳಿದ್ದು ಉಂಟು. ಹಾಗಾಗಿ ನಾವು ಈ ಬಾರಿ ಸ್ವಲ್ಪ ಮೆಂಬರ್ಶಿಪ್ ಜಾಸ್ತಿ ಆಗಿದೆ. ಹೋದ್ಸತಿ ನಾವು ಸಾಕಷ್ಟು ಪ್ರಚಾರ ಮಾಡಿದ್ವಿ ಮೆಂಬರ್ಶಿಪ್ ಕಡಿಮೆ ಇದೆ ಅಂತ ಹೇಳಿ. ಆ ಚುನಾವಣೆಯಲ್ಲಿ ನಾವು ಅವೇರ್ನೆಸ್ ತಂದಿದ್ರಿಂದ ಈ ಬಾರಿ ಸುಮಾರು ಒಂದು 20,000 ಮೆಂಬರ್ಶಿಪ್ ಜಾಸ್ತಿ ಆಗಿದೆ. ಒಂದಂತೂ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಸುಮಾರು ಎಲ್ಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. ಹಾಗಾಗಿ ಜಿಲ್ಲೆಗಳಲ್ಲಿ ಬ್ರಾಹ್ಮಣರ ಸಂಖ್ಯೆ ಹೆಚ್ಚು ಇರೋದನ್ನೆಲ್ಲರನ್ನೂ ಮೆಂಬರ್ಶಿಪ್ ಮಾಡಿಸ್ಬೇಕು. ಕನಿಷ್ಠ ಅಂತ ಹೇಳಿದ್ರು ಒಂದು 2 ಲಕ್ಷ ಮೆಂಬರ್ಶಿಪ್ ಮಾಡಿಸಿದ್ರೆ ಎಲ್ಲ ಜಿಲ್ಲೆಗಳಿಂದನೂ ಅವರಿಗೆ ಪ್ರಾತಿನಿಧ್ಯ ಸಿಕ್ತಂಗೆ ಆಗತ್ತೆ. ಆವಾಗ ಇದು ಬೆಂಗಳೂರಿಗೆ ಸೀಮಿತ ಅನ್ನೋದನ್ನ ಹೊರಗಡೆ ತೆಗೆಯೋಂತಾಗತ್ತೆ ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಮುಂದೆ ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಶಕ್ತಿಶಾಲಿಯಾದಂಥ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಟ್ಟಬೇಕು ಅಂತ ಒಂದು ಕಲ್ಪನೆ ಇದೆ. ಈ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ನಾನು ಒಬ್ಬನೇ ಅಲ್ಲ ಇದನ್ನು ಯೋಚನೆ ಮಾಡಿರೋದು, ನಮ್ಮ ಇಡೀ ತಂಡದವರೇ ಇದ್ದಾರೆ. ಅನೇಕ ಹಿರಿಯರಿದ್ದಾರೆ. ಪಾವಗಡ ಪ್ರಕಾಶ್ ರಾಯರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅರಳುಮಲ್ಲಿಗೆ ಪಾರ್ಸಾರ್ಥಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಜಸ್ಟಿಸ್ ಎನ್ ಕುಮಾರ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಸಪೋರ್ಟ್ ಮಾಡ್ತಾ ಇದ್ದಾರೆ, BNV ಸುಬ್ರಹ್ಮಣ್ಯ ಒಂದು ದೊಡ್ಡ ಹೆಸರು ಬ್ರಾಹ್ಮಣ ಸಮಾಜದಲ್ಲಿ, ಅವ್ರ ಕುಟುಂಬದವರು ಸಹಾಯ ಮಾಡ್ತಾ ಇದ್ದಾರೆ. ಹಿಂದೆ ಚುನಾವಣೆಗೆ ನಿಂತಂತ R ಲಕ್ಷ್ಮೀಕಾಂತ್ ಅವರು ಈ ಬಾರಿ ಚುನಾವಣೆ ನಿಲ್ತಾ ಇಲ್ಲ. ಅವರು ಹಿರಿಯ ಮುಖಂಡರು, ಹಿಂದೆ ಹಿರಿಯ ಉಪಾಧ್ಯಕ್ಷರಾಗಿದ್ದಂಥವ್ರು, ಅವರು ಮತ್ತೆ ಅವ್ರ ತಂಡದವರು ಕೂಡ ನಮಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನೂ ಅನೇಕರು ನಮ್ಮ ಬ್ರಾಹ್ಮಣ ಮುಖಂಡರುಗಳೆಲ್ಲರೂ ಕೂಡ ಈ ಬಾರಿ ರಘುನಾಥ್ ಅವರೇ ನೀವು ಆಯ್ಕೆಯಾಗಿ ಬನ್ನಿ ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಸತಿ ಅಶೋಕ್ ಹಾರ್ನಳ್ಳಿ ಅವರು ಇವಾಗ ಹಾಲಿ ಅಧ್ಯಕ್ಷರು, ಅವ್ರ ತಂಡದಲ್ಲಿರೋರೇ ಅನೇಕರು ನಮ್ಮ ಈ ಬಾರಿ ರಘುನಾಥ್ ಅವ್ರಿಗೆ ಆಗ್ಲಿ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಬಂದು ಅವ್ರ ತಂಡದವರೆಲ್ಲ ನನ್ನ ಜೊತೆ ಸೇರ್ತಾ ಇದ್ದಾರೆ. ಒಂದು ವಿಶ್ವಾಸ ಇದೆ, ಈ ಬಾರಿ ಗೆದ್ದು ಬರ್ತೀವಿ ಅನ್ನೋ ಅಂತ ಹೇಳಿದೆ. ಹಾಗಾಗಿ ಶೃಂಗೇರಿ, ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ, ಈ ತಾಲೂಕುಗಳು ಮತ್ತು ಜಿಲ್ಲೆಯ ಎಲ್ಲ ವಿಪ್ರ ಬಾಂಧವರಲ್ಲಿ ಮನವಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ನನ್ನನ್ನು ಮತ್ತು ನನ್ನ ತಂಡದವರನ್ನು ಗೆಲ್ಲಿಸ್ಕೊಡಿ ಅಂತ ಹೇಳಿ ನನ್ನ ಈ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಗೋಚವಳ್ಳಿ ಹಾಗೂ ಸ್ಥಳೀಯ ಬ್ರಾಹ್ಮಣ ಮುಖಂಡರು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.